ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳು 5 ಗ್ಯಾರಂಟಿ. ಈ ಗ್ಯಾರಂಟಿ ಯೋಜನೆಗೆ ಸದ್ಯ ಗ್ರಹಣ ಕವಿದಿದೆಯಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಕಾರಣ ಏನು ಅಂತಂದ್ರೆ ಮಹತ್ವದ ಯೋಜನೆಗೆ ರಾಜ್ಯ ಸರ್ಕಾರದಿಂದ ಸೂಕ್ತ ಕಾಲಕ್ಕೆ ಹಣ ಬಿಡುಗಡೆಯಾಗ್ತಾ ಇಲ್ಲ. ಇದರ ಪರಿಣಾಮ ಫಲಾನುಭವಿಗಳಿಗೆ ಏನು ಹಣ ತಲುಪಬೇಕಿತ್ತೋ ಅದು ತಲುಪ್ತಾ ಇಲ್ಲ. ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಈಗಾಗಲೇ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. 5 ತಿಂಗಳ ಕಂತು ಬಾಕಿ ಇದೆ. ಒಂದು ಗ್ಯಾರಂಟಿಯೂ ಕೂಡ ಸಮರ್ಪಕವಾಗಿ ಹಂಚಿಕೆಯಾಗ್ತಾ ಇಲ್ಲ. ಗ್ಯಾರಂಟಿ ಫಲಾನುಭವಿಗಳಿಗೆ ಕೋಟಿ ಕೋಟಿ ಹಣ ಬಾಕಿ ಇದೆ. ನಿಗಮಗಳಿಗೂ ಕೂಡ ಸರ್ಕಾರ ಹಣ ಬಾಕಿ ಉಳಿಸಿಕೊಂಡಿದೆ. ಸಾವಿರಾರು ಕೋಟಿ ಬಾಕಿ ಇದೆ. ಸರ್ಕಾರ ಬಜೆಟ್ನಲ್ಲಿ 50,000 ಕೋಟಿಗೂ ಅಧಿಕ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಒದಗಿಸಬೇಕು ಅಂತ ಎಸ್ಟಿಮೇಟ್ ಹಾಕೊಂಡಿತ್ತು. ಬಟ್ ಸರ್ಕಾರದ ರಾಂಗ್ ಕ್ಯಾಲ್ಕುಲೇಷನ್ ಗೊತ್ತಿಲ್ಲ. ಸದ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಹಣ ಒದಗಿಸೋದಕ್ಕೆ ಒದ್ದಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಇದೇ ಕಾರಣಕ್ಕಾಗಿ ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ಅನುಷ್ಠಾನ ಆಗ್ತಾ ಇಲ್ಲ. ಗೃಹಲಕ್ಷ್ಮಿಯ ಡೀಟೇಲ್ ಅನ್ನು ನೀವು ನೋಡ್ತಾ ಇದ್ದೀರಿ. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಕಳೆದ ಆರ್ಥಿಕ ವರ್ಷದಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ಇದ್ದು ಪೆಂಡಿಂಗ್ ಇದೆ. ಈ ಆರ್ಥಿಕ ವರ್ಷದಲ್ಲಿ ಸೆಪ್ಟೆಂಬರ್, ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳದ್ದು ಪೆಂಡಿಂಗ್ ಇದೆ. ಒಟ್ಟು 5 ತಿಂಗಳ ಕಂತು ಮಹಿಳೆಯರಿಗೆ ಬರೋದಕ್ಕೆ ಬಾಕಿ ಇದೆ. ಸರ್ಕಾರ ಹೇಳಿಕೊಂಡ ರೀತಿಯಲ್ಲಿ 1.26 ಲಕ್ಷ ಅಂದ್ರೆ 1.26 ಕೋಟಿ ಲಕ್ಷ 1,26 ಲಕ್ಷ ಫಲಾನುಭವಿ ಮಹಿಳೆಯರಿದ್ದಾರೆ. ಇದರ ಮಧ್ಯೆ ಶಕ್ತಿ ಯೋಜನೆಯ ಕಥೆಯೂ ಕೂಡ ಹಿಂಗೆ ಇದೆ. ಮಹಿಳೆಯರು ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣಿಸಿರುವಂತ ಟಿಕೆಟ್ನ ದುಡ್ಡನ್ನ ಸರ್ಕಾರ ಆಯಾ ನಿಗಮಗಳಿಗೆ ಪಾವತಿ ಮಾಡಬೇಕು. ಆದರೆ ಅದು ಕೂಡ ಸರಿಯಾಗಿ ಪಾವತಿ ಆಗ್ತಾ ಇಲ್ಲ. ಗೃಹಲಕ್ಷ್ಮಿಯ ಡೀಟೇಲ್ ಅನ್ನು ನೀವು ನೋಡ್ತಾ ಇದ್ದೀರಿ. ಕಳೆದ ಆರ್ಥಿಕ ವರ್ಷದಲ್ಲಿ 5,000 ಕೋಟಿ, ಈ ಆರ್ಥಿಕ ವರ್ಷದಲ್ಲೂ ಕೂಡ ಪೆಂಡಿಂಗ್ ಇದೆ 3 ಕಂತು. ಕೊಡ್ತೀವಿ ಆದಷ್ಟು ಶೀಘ್ರ ಅಂತ ಸರ್ಕಾರ ಹೇಳುತ್ತೆ. ಯಾವಾಗ ಅನ್ನುವಂಥ ಪ್ರಶ್ನೆಗೆ ಸರ್ಕಾರದಿಂದ ಸಮರ್ಪಕವಾದಂಥ ಉತ್ತರ ಲಭ್ಯವಾಗ್ತಾ ಇಲ್ಲ. 1,26 ಲಕ್ಷ ಮಹಿಳೆಯರು ಈ ಆರ್ಥಿಕ ವರ್ಷದಲ್ಲಿ, ಹಿಂದೆ 1,24 ಲಕ್ಷ ಮಹಿಳೆಯರು. ಇನ್ನು ಸಾರಿಗೆ ನಿಗಮಗಳಿಗೆ ಸಂಬಂಧಿಸಿದಂತೆ ಶಕ್ತಿ ಯೋಜನೆಗೆ ಸಂಬಂಧಿಸಿದಂತ ಡೀಟೇಲ್ ಕೂಡ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸುಮಾರು 4,000 ಕೋಟಿ ಬಾಕಿ ಇದೆ ನಿಗಮಗಳಿಗೆ ಬರೋದು. ಸಾರಿಗೆ ನಿಗಮಗಳು ಸದ್ಯ ನಷ್ಟದಲ್ಲಿದ್ದಾವೆ. ಯುವ ನಿಧಿಯ ಕಥೆಯೂ ಕೂಡ ಹಿಂಗೆ ಇದೆ. 2 ತಿಂಗಳ ದುಡ್ಡು ಬರೋದಕ್ಕೆ ಬಾಕಿ ಇದೆ ಯುವ ನಿಧಿಯಲ್ಲಿ. ಶಕ್ತಿ ಯೋಜನೆಗೆ ಸಂಬಂಧಿಸಿದಂತೆ ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಕಲ್ಯಾಣ ಕರ್ನಾಟಕ ಸಾರಿಗೆ, ವಾಯುವ್ಯ ಕರ್ನಾಟಕ ಸಾರಿಗೆ ಇವರಿಗೆ ಸರ್ಕಾರ ಏನು ದುಡ್ಡು ಕೊಡಬೇಕಿತ್ತು ಅದು ಪೆಂಡಿಂಗ್ ಇದೆ. ಅನ್ನಭಾಗ್ಯ ಅಂತ ಬಂದಾಗ ಪಡಿತರ ಕೇಂದ್ರಗಳ ಅವರಿಗೆ ಕೊಡಬೇಕಾದಂತ ಕಮಿಷನ್ ಏನಿದೆ ಅದು ಪೆಂಡಿಂಗ್ ಇದೆ. ರೇಷನ್ ವಿತರಕರಿಗೂ ಕೂಡ ಇದರ ಬಿಸಿ ತಟ್ಟುತ್ತಾ ಇದೆ. 7 ತಿಂಗಳಿಂದ ಕಮಿಷನ್ ದುಡ್ಡು ಬರ್ತಾ ಇಲ್ಲ ಪಡಿತರ ಅಂಗಡಿಗಳಿಗೆ, ವಿತರಕರಿಗೆ. ಸೊ ರಾಜ್ಯ ಸರ್ಕಾರ ನಾವು ಆರ್ಥಿಕವಾಗಿ ಬಹಳ ಪ್ರಬಲವಾಗಿದ್ದೀವಿ ಅಂತ ಹೇಳ್ಕೊಳ್ಳುತ್ತೆ. ಗ್ಯಾರಂಟಿ ದುಡ್ಡನ್ನು ರಿಲೀಸ್ ಮಾಡೋದಕ್ಕೆ ಏನು ಸಮಸ್ಯೆ ಅನ್ನುವಂಥ ಪ್ರಶ್ನೆ. ಶಕ್ತಿ ಯೋಜನೆಯದ್ದು ಈ ವರ್ಷದ ಮಾತ್ರ ಅಲ್ಲ ಪೆಂಡಿಂಗ್ ಇರೋದು, ಕಳೆದ 2 ವರ್ಷದ್ದು ಕೂಡ ಪೆಂಡಿಂಗ್ ಇದೆ. ಶಕ್ತಿ ಯೋಜನೆಯ ಡೀಟೇಲ್ ಸುಮಾರು 4,000 ಕೋಟಿಯಷ್ಟು ಬಾಕಿ ಇದೆ. ಇದರಲ್ಲಿ ಈ ಆರ್ಥಿಕ ವರ್ಷದಲ್ಲಿ ಶಕ್ತಿ ಯೋಜನೆಯಿಂದ ನಿಗಮಗಳಿಗೆ ಬರಬೇಕಾಗಿರೋದು 1,655 ಕೋಟಿ. ಕಳೆದ ಆರ್ಥಿಕ ವರ್ಷದಲ್ಲಿ 1,180 ಕೋಟಿ. ಅದರ ಹಿಂದಿನ ಆರ್ಥಿಕ ವರ್ಷದ್ದು 1,170 ಕೋಟಿ ನಿಗಮಗಳಿಗೆ ಕೊಡಬೇಕಿತ್ತು. ನಿಗಮಗಳಿಗೆ ಸರ್ಕಾರ ಯಾಕೆ ಕೊಡುತ್ತೆ ಅಂತಂದ್ರೆ, ಮಹಿಳೆಯೊಬ್ಬರು ಬಸ್ಸಲ್ಲಿ ಪ್ರಯಾಣಿಸಿದ್ರು ಅಂತ ಅನ್ಕೊಳ್ಳಲ್ಲ, ಅವರಿಗೆ ಟಿಕೆಟ್ ಕೊಡಲಾಗತ್ತೆ, ಫ್ರೀ ಟಿಕೆಟ್ ಅನ್ನು ಕೊಡಲಾಗತ್ತೆ. ಬಟ್ ಅದರಲ್ಲಿ ಮೌಲ್ಯ ಇದೆ. ಒಂದು 26 ರೂಪಾಯಿ ಟಿಕೆಟ್ ಅಂತ ಅನ್ಕೊಳ್ಳಿ. ಈ 26 ಟಿಕೆಟ್ನ ದುಡ್ಡನ್ನ 26 ರೂಪಾಯಿ ಟಿಕೆಟ್ನ ದುಡ್ಡನ್ನ ಸರ್ಕಾರ ನಿಗಮಗಳಿಗೆ ಕೊಡಬೇಕು. ಇಲ್ಲಿ ಸರ್ಕಾರ ಹೇಳ್ತಾ ಇರೋದು, ನಾವು ಈ ಬಜೆಟ್ನಲ್ಲಿ ಶಕ್ತಿ ಯೋಜನೆಗೆ ಅಂತ 5,300 ಕೋಟಿ ರೂಪಾಯಿ ನಿಗದಿ ಮಾಡಿದೀವಿ, ಎಸ್ಟಿಮೇಷನ್ ಹಾಕೊಂಡಿದೀವಿ ಅಂತ. ಆದರೆ ಸೂಕ್ತ ಕಾಲಕ್ಕೆ ಹಣ ಬಿಡುಗಡೆ ಆಗ್ತಾ ಇಲ್ಲ. ನಿಗಮಗಳು ಸಂಕಷ್ಟಕ್ಕೆ ಸಿಲುಕಿದ್ದಾವೆ.
ಮಹಿಳೆಯರು ಉಚಿತವಾಗಿ ಪ್ರಯಾಣಿಸಿದ್ರು. ಆ ದುಡ್ಡನ್ನು ಸರ್ಕಾರ ನಿಗಮಗಳಿಗೆ ಕೊಡಬೇಕಿತ್ತು. ಆ ನಿಗಮಗಳಿಗೆ ದುಡ್ಡು ಬಾರದೆ ಸದ್ಯ ನಿಗಮಗಳ ಕಾರ್ಯಾಚರಣೆಯ ಮೇಲೆಯೂ ಕೂಡ ಪರಿಣಾಮವನ್ನು ಬೀರುತ್ತಾ ಇದೆ. ಸಾರಿಗೆ ಇಲಾಖೆಯ ನೌಕರರು ಮುಷ್ಕರಕ್ಕಿಳಿದಿದ್ದಾರೆ. ಬೇರೆ ಬೇರೆ ಬೇಡಿಕೆಗೆ ಸಂಬಂಧಿಸಿ ಅದನ್ನು ಈಡೇರಿಸಬೇಕು ಅಂತಾದರೆ ದುಡ್ಡು ಬೇಕು. ದುಡ್ಡು ಇಲ್ಲ ಅನ್ನುವಂಥ ಸ್ಥಿತಿಯಲ್ಲಿ 4 ನಿಗಮಗಳು ಕೂಡ ಇದ್ದಾವೆ. ಸೊ ಅಲ್ಲಿಗೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗೆ ಸಮರ್ಪಕವಾಗಿ ಹಣ ಹಂಚಿಕೆಯಾಗ್ತಿಲ್ಲ. ಫಿನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಏನು ರಿಲೀಸ್ ಆಗಬೇಕೋ ಅದು ರಿಲೀಸ್ ಆಗ್ತಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ 5 ಗ್ಯಾರಂಟಿ ಯೋಜನೆಗಳ ಪೈಕಿ 4ರಲ್ಲಿ ಸಮಸ್ಯೆ ಇದೆ. ಇನ್ನೊಂದು ಯೋಜನೆ ಅದು ಗೃಹ ಜ್ಯೋತಿ, ಇಂಧನ ಇಲಾಖೆಗೆ ಸಂಬಂಧಿಸಿದಂತೆ. ಗೃಹ ಜ್ಯೋತಿ ಇದ್ದಿದ್ರಲ್ಲಿ ಬೆಟರ್. ಇನ್ನು ಗ್ಯಾರಂಟಿ ಯೋಜನೆಗೆ ಸಮರ್ಪಕ ಅನುಷ್ಠಾನಕ್ಕೋಸ್ಕರ ರಾಜ್ಯ ಸರ್ಕಾರ ರಾಜ್ಯ ಮಟ್ಟದಿಂದ ತಾಲೂಕು ಮಟ್ಟದವರೆಗೂ ಕೂಡ ಸಮಿತಿಗಳನ್ನು ಮಾಡಿದೆ. ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ. ಅದಕ್ಕೊಬ್ಬರು ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಇವರೆಲ್ಲ ಇದ್ದಾರೆ. ಇವರಿಗೆಲ್ಲ ಸರ್ಕಾರ ಸ್ಯಾಲರಿ ಕೊಡುತ್ತೆ. ಸರ್ಕಾರದಿಂದ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ರಾಜ್ಯಾಧ್ಯಕ್ಷರಿಗಿದೆ. ಎಲ್ಲ ಸವಲತ್ತುಗಳನ್ನು ಕೂಡ ರಾಜ್ಯ ಸರ್ಕಾರ ಗ್ಯಾರಂಟಿ ಅನುಷ್ಠಾನ ಸಮಿತಿ ಕೊಡುತ್ತೆ. ಈ ಅನುಷ್ಠಾನ ಸಮಿತಿಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರಿದ್ದಾರೆ, ಕಾಂಗ್ರೆಸ್ನ ಸ್ಥಳೀಯ ನಾಯಕರಿದ್ದಾರೆ. ನೋಡ್ತಾ ಇದ್ದೀರಿ, ಎಚ್.ಎಂ. ರೇವಣ್ಣ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು. ಸಂಪುಟ ದರ್ಜೆಯ ಸ್ಥಾನಮಾನ ಇದೆ ಅವರಿಗೆ. ಸರ್ಕಾರದಿಂದ ಸ್ಯಾಲರಿ ಕೊಡಲಾಗತ್ತೆ. ಗ್ಯಾರಂಟಿ ಅನುಷ್ಠಾನ ಹೆಂಗಾಗ್ತಿದೆ ಅನ್ನುವಂಥ ಕಲ್ಪನೆಯೂ ಇವರ ಬಳಿ ಇಲ್ಲ. ಗೊತ್ತಿದ್ದಿದ್ರೆ ಅಥವಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸಮರ್ಪಕವಾಗಿ ಕೆಲಸ ಮಾಡ್ತಿದೆ ಅನ್ನೋದಾಗಿದ್ದಿದ್ರೆ ಕಳೆದ ಆರ್ಥಿಕ ವರ್ಷದಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ಅಲ್ಲಿ ಪೆಂಡಿಂಗ್ ಆದಂತ ದುಡ್ಡಿನ ಬಗ್ಗೆ ಇವರಿಗೆ ಮಾಹಿತಿನೇ ಇರಲಿಲ್ಲ. ಇವ್ರಿಗೆ ಗೊತ್ತೇ ಇರಲಿಲ್ಲ ಪೆಂಡಿಂಗ್ ಆಗಿದೆ 2 ತಿಂಗಳ ದುಡ್ಡು ಅಂತ. ಮತ್ತೆ ಇವ್ರು ಏನು ಕೆಲಸ ಮಾಡ್ತಾರೆ? ಸರ್ಕಾರ ಕೊಡುವಂತ ಸ್ಯಾಲರಿಯನ್ನು ಪಡ್ಕೊಂಡು, ಸರ್ಕಾರ ಕೊಡುವಂತ ಕಾರಲ್ಲಿ ಓಡಾಡಿಕೊಂಡು ಆರಾಮ್ಸೆ ಇದ್ದಾರಾ? ತಾಲೂಕು ಮಟ್ಟದಲ್ಲೂ ಕೂಡ ಒಬ್ಬೊಬ್ಬರು ಅಧ್ಯಕ್ಷರು ಅಂತ ಮಾಡಿ, ಜಿಲ್ಲಾ ಮಟ್ಟದಲ್ಲಿ ಅಧ್ಯಕ್ಷರನ್ನು ಅಂತ ಮಾಡಿ, ಉಪಾಧ್ಯಕ್ಷರು ಅಂತ ಮಾಡಿ, ಅದಕ್ಕೆ ಸದಸ್ಯರು ಅಂತ ನೇಮಕ ಮಾಡಿ, ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಅವಕಾಶವನ್ನು ಕೊಟ್ಟು ಗ್ಯಾರಂಟಿಯಲ್ಲಾದಂಥ ಎಡವಟ್ಟುಗಳು ಅವರಿಗೆ ಗೊತ್ತಿಲ್ಲ. ಈಗ ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ಬಂದಿಲ್ಲ ಅಂತ ಮಹೇಶ್ ತೆಂಗಿನಕಾಯಿ ಅವರು ಪ್ರಸ್ತಾಪ ಮಾಡಿದ್ದು ಗ್ಯಾರಂಟಿ ಅನುಷ್ಠಾನ ಸಮಿತಿಯವರಿಗೆ ಗೊತ್ತೇ ಇರಲಿಲ್ಲ. ಜನರಿಗೆ ರೀಚ್ ಆಗ್ತಿದೆಯಾ ಇಲ್ವಾ ಅನ್ನೋದನ್ನು ಫೈಂಡ್ ಔಟ್ ಮಾಡೋದಕ್ಕೆ ಇವರಿರೋದು. ಬಟ್ ಇವ್ರಿಗೆ ಗೊತ್ತೇ ಇಲ್ಲ. ಶಾಸಕರೊಬ್ಬರು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ ಕಾರಣಕ್ಕಾಗಿ, ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಪ್ರಸ್ತಾಪ ಮಾಡಿದ ಕಾರಣಕ್ಕಾಗಿ ಈ ವಿಚಾರ ಬೆಳಕಿಗೆ ಬಂದಿದೆ. ಇಲ್ಲ ಅಂತಾದರೆ ಇವರು ಆರಾಮ್ಸೆ ಸ್ಯಾಲರಿ ತೆಗೆದುಕೊಂಡು ಸರ್ಕಾರದ ವ್ಯವಸ್ಥೆಯಲ್ಲಿ ಮಜಾ ಮಾಡಿಕೊಂಡು ಆರಾಮ್ಸೆ ಇದ್ದಾರಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿ. ಮುತ್ತಪ್ಪ, ಸರ್ಕಾರ ಹೇಳುತ್ತೆ ದುಡ್ಡಿಗೆ ಕೊರತೆ ಇಲ್ಲ ರೀ, ನಮಗೆ ಬೇಕಾದಷ್ಟು ದುಡ್ಡು ಇದೆ, ಗ್ಯಾರಂಟಿಗೋಸ್ಕರವೇ ನಾವು ಈ ಆರ್ಥಿಕ ವರ್ಷಕ್ಕೆ 50,000 ಕೋಟಿಗೂ ಅಧಿಕ ದುಡ್ಡು ಮೀಸಲಿಟ್ಟಿದ್ದೀವಿ ಅಂತ. ಕೊಡೋದಕ್ಕೆ ರಿಲೀಸ್ ಆಗ್ತಾ ಇಲ್ಲ. ಹೇಳೋದಕ್ಕೂ ವಾಸ್ತವಕ್ಕೂ ಅಜಗಜಾಂತರ ಅಂತ ಅನ್ಸುತ್ತೆ. ರಕ್ಷಿತ್, ನಿಜ ಏನಂತಂದ್ರೆ ಸರ್ಕಾರ ಏನು ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ಮಾಡ್ತೋ, ಆ ಜಾರಿಗೆ ತಂದಂತಹ 2-3 ತಿಂಗಳ ಕಾಲ ಆರಾಮ್ಸಾಗಿ ನಡೀತು. ಆದ್ರೆ ಈಗ ಅದರ ಅಸಲಿಯತ್ತು ಒಂದೊಂದಾಗಿ ಹೊರಬರ್ತಾ ಇರುವಂತದ್ದು. ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ 2024ರ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ 2 ತಿಂಗಳ ಒಂದು ಗೃಹಲಕ್ಷ್ಮಿಯ ಯೋಜನೆಯನ್ನ ಎಲ್ಲೂ ಕೂಡ ಜಾರಿಯನ್ನ ಮಾಡಿರಲಿಲ್ಲ. ಅದು ಕೂಡ ಯಾರಿಗೂ ಗೊತ್ತಿರಲಿಲ್ಲ. ಯಾವಾಗ ಸದನದಲ್ಲಿ ಅದು ಚರ್ಚೆ ಆಯಿತು ಆಗ ಆ ವಿಚಾರ ಕೂಡ ಹೊರ ಬಂದಿರುವಂತದ್ದು. ಮತ್ತೊಂದು ಕಡೆ ಈ ವರ್ಷದ 3 ತಿಂಗಳ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ತಿಂಗಳ ಒಂದು 3 ತಿಂಗಳ ಒಂದು ಯೋಜನೆಯ ಒಂದು ದುಡ್ಡು ಕೂಡ ಬಂದಿಲ್ಲ. ಅದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಯಾರು ರೇಷನ್ಗಳನ್ನ ವಿತರಣೆ ಮಾಡ್ತಾ ಇದ್ರು ಆ ಒಂದು ರೇಷನ್ ವಿತರಕರಿಗೂ ಕೂಡ ಕಮಿಷನ್ ಕೂಡ ಬರದೇ ಇರುವಂತದ್ದು. ಮತ್ತೊಂದು ಕಡೆ ಯುವ ನಿಧಿಯಲ್ಲಿ ಏನು ಪದವಿ ಮುಗಿಸಿರುವಂತಹ ನಿರುದ್ಯೋಗ ವಿದ್ಯಾರ್ಥಿಗಳಿಗೆ, ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು 3,000 ರೂಪಾಯಿನ ಕೊಡ್ತೀವಿ ಅಂತ ಹೇಳಿದ್ರು. ಆ ಒಂದು 2 ತಿಂಗಳ ಒಂದು ಏನು ಭತ್ಯೆ ಕೂಡ ಕೊಡದೇ ಇರುವಂತದ್ದು. ಈ ಎಲ್ಲೋ ಒಂದು ಕಡೆ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಗ್ರಹಣ ಹಿಡಿದಿದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸರ್ಕಾರ ಆರ್ಥಿಕವಾಗಿ ಈ ಒಂದು ಯೋಜನೆಗಳಿಗೆ ಹಣವನ್ನು ಒದಗಿಸೋದಕ್ಕೆ ಹೆಣಗಾಡ್ತಿರೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂತದ್ದು. ನಿನ್ನೆ ಕೂಡ ಆರ್ಥಿಕ ಇಲಾಖೆ ಅಧಿಕಾರಿಗಳು ಕೂಡ ಒಂದು ಸಭೆಯನ್ನು ಕೂಡ ಮಾಡಿದ್ದಾರೆ. ಈ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಯಾವ ರೀತಿಯಾಗಿ ಅನುದಾನವನ್ನು ಒದಗಿಸಬೇಕು, ಜೊತೆಗೆ ಈ ಯೋಜನೆಗಳಿಗೆ ಏನು ಸಂಪನ್ಮೂಲವನ್ನು ಹೇಗೆ ಕ್ರೋಢೀಕರಣ ಮಾಡಬೇಕು ಅಂತೇಳಿ ಆ ಸಭೆಯನ್ನು ಕೂಡ ಮಾಡಿರುವಂತದ್ದು. ಜೊತೆಗೆ ಸ್ವತಃ ರಾಜ್ಯ ಸರ್ಕಾರ ಈ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಯಾವ ರೀತಿಯಾಗಿ ಹಣವನ್ನು ಒದಗಿಸಬೇಕು ಅಂತೇಳಿ ನಿವೃತ್ತ ಅಧಿಕಾರಿಗಳ ಒಂದು ಸಮಿತಿಯನ್ನು ಕೂಡ ಮಾಡಿತ್ತು. ಆ ಸಮಿತಿ ಕೆಲವೊಂದಿಷ್ಟು ಶಿಫಾರಸನ್ನು ಕೂಡ ಮಾಡಿತ್ತು.
ಯಾವ್ಯಾವ ಭಾಗಗಳಿಂದ ಸಂಪನ್ಮೂಲಗಳನ್ನ ಕ್ರೋಢೀಕರಣ ಮಾಡಬೇಕು, ಜೊತೆಗೆ ಆ ಹಣವನ್ನ ಪಂಚ ಗ್ಯಾರಂಟಿ ಯೋಜನೆಗೆ ಹೇಗೆ ಕೊಡಬೇಕು ಅಂತ ಹೇಳ್ಬಿಟ್ಟು. ಆದ್ರೆ ಸರ್ಕಾರ ಏನೆಲ್ಲ ಪ್ರಯತ್ನಗಳನ್ನು ಪಟ್ಟಿದ್ದು ಎಲ್ಲವೂ ಕೂಡ ವಿಫಲವಾಗಿದೆ ಅನ್ನೋದಕ್ಕೆ ಇದು ತಾಜಾ ಉದಾಹರಣೆ. ಸದ್ಯಕ್ಕೆ ಗೃಹಲಕ್ಷ್ಮಿ ಆಗಿರಬಹುದು, ಅನ್ನಭಾಗ್ಯ ಯೋಜನೆ ಮತ್ತೆ ಯುವ ನಿಧಿ ಜೊತೆಗೆ ಶಕ್ತಿ ಯೋಜನೆಗೂ ಕೂಡ ಸಂಪೂರ್ಣವಾಗಿ ಹಣವನ್ನು ಒದಗಿಸೋದಕ್ಕೆ ಸರ್ಕಾರ ವಿಫಲವಾಗಿದೆ. ಮುಖ್ಯವಾಗಿ ಶಕ್ತಿ ಯೋಜನೆ ಅಡಿಯಲ್ಲಿ ಏನು ಮಹಿಳೆಯರು ಓಡಾಡಿರುವಂತಹ ಕಾರಣಕ್ಕಾಗಿ 4 ಸಾರಿಗೆ ನಿಗಮಗಳಿಗೆ ಸುಮಾರು 4,000 ಕೋಟಿ ರೂಪಾಯಿನ ಸರ್ಕಾರ ಒದಗಿಸಬೇಕಾಗಿತ್ತು. ಆದರೆ ಇದನ್ನು ಕೊಡದೇ ಇರುವಂತಹ ಕಾರಣಕ್ಕಾಗಿ 4 ಸಾರಿಗೆ ನಿಗಮಗಳು ಇದೀಗ ತನ್ನ ಒಂದು ಇಲಾಖೆಯಲ್ಲಿರುವಂತಹ ಸಿಬ್ಬಂದಿಗಳಿಗೆ ಸಂಬಳ ಕೊಡೋಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೊಸ ಬಸ್ಗಳನ್ನು ಖರೀದಿ ಮಾಡೋಕ್ಕೂ ಕೂಡ ಆಗದೇ ಇರುವಂತದ್ದು, ಜೊತೆಗೆ ಇರುವಂತಹ ಬಸ್ಗಳನ್ನ ರಿಪೇರಿ ಮಾಡೋಕೆ ಬೇಕಾದಂತಹ ಮೆಟೀರಿಯಲ್ಗಳನ್ನು ಖರೀದಿ ಮಾಡೋಕ್ಕೂ ಕೂಡ 4 ನಿಗಮದ ಬಳಿ ಕೂಡ ದುಡ್ಡು ಇಲ್ಲದೆ ಇರೋದು ಕೂಡ ಈಗ ಗೊತ್ತಾಗ್ತಾ ಇರುವಂತದ್ದು. ಯಾಕಂದ್ರೆ ಸರ್ಕಾರ ಕಾಲಕಾಲಕ್ಕೆ ಆ ಒಂದು ಯೋಜನೆಗಳಿಗೆ ಏನು ಹಣವನ್ನ ಕೊಟ್ಟಿದ್ದೇ ಆಗಿದ್ರೆ ಈ ನಿಗಮ ಯಾವುದೇ ರೀತಿಯಾದಂತಹ ಒಂದು ಕಷ್ಟಕ್ಕೆ ಸಿಲುಕ್ತಾ ಇರಲಿಲ್ಲ. ಆದ್ರೆ ಈಗ ಸಂಬಳ ಕೊಡೋಕ್ಕೂ ಕೂಡ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ರಕ್ಷತ್. ಎಸ್ ಮುತ್ತಪ್ಪ, ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.